MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಡಿ ಕಂಪನಿ ಅಂದ್ರೆ ಅದು ದರ್ಶನ್ ಕಂಪನಿ ಅಲ್ಲ, ಅದೊಂದು ಡುಬಾಕ್ ಕಂಪನಿ ಅಂತ ಹೇಳಿ ಪ್ರಥಮ್ ಮಾತಾಡಿದ್ದಾರೆ. ದಾವೂದ್ ಇಬ್ರಾಹಿಂ ಕಂಪನಿ ಅಂತಾನೆ ಇಟ್ಕೊಳ್ಳಿ ಆ ಡಿ ಕಂಪನಿನ. ನಟ ದರ್ಶನ್ ಫ್ಯಾನ್ಸ್ಗೆ ಕ್ಲಾಸ್ ತಗೊಂಡಿದ್ದಾರೆ ಪ್ರಥಮ್. ಚಿಪ್ಸು ಪಪ್ಸು ತಿನ್ನಕ್ ಹೋಗ್ತೀನಾ ಅಂತ ಹೇಳಿ ಕೂಡ ಮಾತಾಡಿದ್ದಾರೆ. ಜೊತೆಗೆ ಈ ಅಭಿಮಾನಿಗಳು ಇರಲಿ ಅಥವಾ ಯಾರೇ ಇರಲಿ, ಎಲ್ರಿಗೂ ಶಿಕ್ಷಣ ತುಂಬಾ ಮುಖ್ಯ ಕಂಡ್ರು, ಮೊದಲು ತಿಳಿದುಕೊಳ್ಳಿ ಅಂತ ಹೇಳಿ ತಮ್ಮದೇ ಶೈಲಿಯಲ್ಲಿ ಮಾತಾಡಿದ್ದಾರೆ ಪ್ರಥಮ್. ಯಾರು ದರ್ಶನ್ ಸರ್ ಫ್ಯಾನ್. ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಕೊಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದಂತೆ. ಏನಾದ್ರು ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಲ್ರು? ಅದ್ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ವಂತೆ. ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ದೇ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. 3 days ಇಂದನೇ ಕೊಡಕ್ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ್ ಅವರೇ, ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸೋ ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ, ಮಾಯಮಣ್ಣ ಅವ್ರನ್ನ DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹೆಂಗ್ ಉದ್ದಾರ ಆದ್ದು. ಆ ಡಿ ಕಂಪನಿ ಅಂತ, ಅಬ್ಬಬ್ಬ. ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪನಿ, ಅದ್ರ ಹೆಸರು ಹೇಳ್ತೀನಿ ತಾಳಿ. ಅವನು ಡಾನ್, ಅವನ ಹೆಸರೇನ ಇದ್ದ, ಅವನು ಅವನ ಹೆಸರೇ ಗೊತ್ತಿಲ್ಲಕ್ಕಪ್ಪ, ಅವನ ಹೆಸರು ಡಿ ಕಂಪನಿ, ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು, ನೀವು ಎನ್ಕ್ವೈರಿ ಮಾಡ್ಬಿಟ್ರಿ. ನಿಮ್ ಯೋಗ್ಯತೆಗೆ ನಾಳೆ SP ಹೇಳ್ತಾರೆ. ಇವರು ವೆಪನ್ ತೆಗೆದಿದ್ರಲ್ವಾ, ಅದನ್ನ ಕೇಳಿ. ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ್ನಕ್ ಹೋದ, ಚಿಪ್ಸ್ ತಿನ್ನಕ್ ಪ್ರಥಮ ಹೋಗಿದ್ದ. ಪಪ್ಸು ಚಿಪ್ಸ್ ನ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿ ಅವರು. ಇವ್ರು ಎನ್ಕ್ವೈರಿ ಮಾಡ್ಬಿಟ್ರೆ ಅದು ಒಂದು 2,000 ಜನ ಟ್ಯಾಗ್ ಮಾಡೋದು. ನಾನು ತಲೆನೋವು ಬಂದೈತೆ ಮನಿ ಕಂಡಿದ್ದೆ, ನೋಡ್ತೀನಿ ಒಂದು 200 ಜನ ಟ್ಯಾಗ್ ಮಾಡ್ಬಿಟ್ಟವೆ. ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. SP ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ, ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಲ್ತ್ಕೊಳ್ಳಿ, ದೇವ್ರು ನಿಮ್ಗೆ ಕಾಪಾಡ್ಲಿ. ಅದ್ಯಾವುದೋ ಡಗಲ್ಬಾಜಿ ಕಂಪ್ನಿ, ಡುಬಾಕ್ ಕಂಪ್ನಿನ ಯಾವ್ದೋ ಕಂಪ್ನಿ, ಅದು ಡಿ ಕಂಪ್ನಿ. ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಸ್ಬಿಡಿ. ಆ ಪೆಹಲ್ಗಾಮ್ ಯಾಕಂಗಾಯ್ತು, ಅವ್ರು ಹೆಂಗ್ ನುಕ್ಕ ಬಂದ್ರು, ಇಂಟರ್ಪೋಲ್ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರುತ್ತೆ. ನಿಮ್ ಯೋಗ್ಯತೆಗೆ ಎಷ್ಟು. ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಕೊಡಕ್ಕೆ ಹೇಳಿ, ಮುಚ್ಚಿಬಿಡಕ್ಕೆ ಹೇಳಿ. ಇದ್ರ ಜೊತೆಗೆ ಈಗ KPCC ಮಹಿಳಾ ಘಟಕ ಕೂಡ ನಟಿ ರಮ್ಯಾ ಪರ ನಿಂತ್ಕೊಂಡಿದೆ. KPCC ಮಹಿಳಾ ಘಟಕದ ಸದಸ್ಯರೆಲ್ಲರೂ ಕೂಡ ನಾವು ರಮ್ಯಾ ಪರ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ದೂರು ಕೂಡ ದಾಖಲಾಗಿದೆ. ರಮ್ಯಾ ವಿಚಾರಕ್ಕೆ ಪೊಲೀಸ್ ಆಯುಕ್ತರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಆಯುಕ್ತರಿಗೆ ಪತ್ರ ಬರೆದಿರುವಂತಹ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರುವಂತಹ ಶಾಸಕಿ ಸೌಮ್ಯಾ ರೆಡ್ಡಿ ಅವರು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಅವರು ಅವಹೇಳನಕಾರಿ ಸಂದೇಶಗಳನ್ನು ಏನು ಕಳಿಸಿದ್ದಾರೆ ಅದೆಲ್ಲವನ್ನೂ ಕೂಡ ಪರಿಶೀಲಿಸಬೇಕು, ಸರಿಯಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ದೂರಿನಲ್ಲಿ ತಿಳಿಸಿದ್ದಾರೆ. ಮಾಜಿ ಶಾಸಕಿ ಈಗ ಸೌಮ್ಯಾ ರೆಡ್ಡಿ ಮಾಡಿರುವಂತಹ ದೂರು ಇದು. ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ ಆಗಿದ್ದಾರೆ ಸೌಮ್ಯಾ ರೆಡ್ಡಿ ಅವರು. ರಮ್ಯಾ ಪರ ನಿಂತಿದ್ದಾರೆ. ಈ ಥರ ಒಬ್ಬ ಹೆಣ್ಣಿನ ಮೇಲೆ ಅವರ ತೇಜೋವಧೆ ಮಾಡುವಂಥದ್ದು, ಅವರಿಗೆ ಅಶ್ಲೀಲವಾಗಿ ಈ ಥರದ ಕಮೆಂಟ್ಗಳನ್ನು ಹಾಕುವಂಥದ್ದು ಇದು ಸರಿಯಲ್ಲ. ಇದ್ರ ಬಗ್ಗೆ ಕ್ರಮಗಳಾಗಬೇಕು, ಒಂದು ತಕ್ಕ ಶಿಕ್ಷೆ ಆಗಬೇಕು. ಇಂಥವ್ರು ಯಾರು ಕಮೆಂಟ್ಸ್ಗಳನ್ನು ಮಾಡ್ತಾರೋ ಅಶ್ಲೀಲವಾಗಿ ಅವ್ರಿಗೆಲ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.